ಲಾಲಿಬಾಬಾ ಎಂಬ ಕೂಗಿಗೆ ಎಚ್ಚರವಾಗಿ ಅವನು ಪಕ್ಕನೆ ಚಾಪೆಯ ಮೇಲಿಂದ ಎದ್ದು ಕುಳಿತ. ಅದು ರಾತ್ರಿಯ ಮೊದಲ ಪ್ರಹರಿ. ಗುರುವಿನಿಂದ ಕರೆ ಬರುತ್ತದೆಂದು ಅವನಿಗೆ ಮೊದಲೇ ಗೊತ್ತಿತ್ತು. ಬೆಳಗಿನಿಂದ ಅವನು ಊಟ ಮಾಡಿರಲಿಲ್ಲ. ಕುಡಿಯಲು ಆಗಾಗ ಎಳನೀರು ಕೊಡಲಾಗುತ್ತಿತ್ತು. ಮೈಗೆ ಹಚ್ಚಿದ ಎಣ್ಣೆಯದು ಎಂತಹದೋ ಕಮಟು. ಕರೆಯಲು ಬಂದವರು ವಲ್ಲಭ ಗುರುಗಳ ಪ್ರಣವ ಶಿಷ್ಯರ ಪೈಕಿ ಒಬ್ಬರು. ವಜ್ರೋಲಿ ವಿದ್ಯೆಗೆ ಅವರೇ ಪ್ರವೇಶ ಕೊಡಿಸುವ ಗುರುವು. ಹಾಗೆ ನೋಡಿದರೆ ವಜ್ರೋಲಿ ಎಂಬುದು ವಾಮಸಾಧನೆಯೇನಲ್ಲ, ಅದು ಮಾಟಮಂತ್ರವೂ ಅಲ್ಲ, ಅತೀತವಾದುದಲ್ಲ, ಅದು ಶುದ್ಧ ಹಠಯೋಗ. ಸರಿಯಾದ ಗುರುವು ಸಿಕ್ಕು ಪ್ರಾರಂಭಿಕವಾದ ಕೆಲವು ಸಾಧನೆಗಳನ್ನು ಮಾಡಿ ಅಪಾರವಾದ ನೋವು ತಡೆಯುವ ಶಕ್ತಿ ಗಳಿಸಿಕೊಂಡು ಬಿಟ್ಟರೆ ವಜ್ರೋಲಿ ವಿದ್ಯೆಯಂತಹ ಅಪಾಯಕಾರಿ ಸಾಧನೆಗೂ ಕೈ ಹಾಕಬಹುದು. ಅಷ್ಟು ಮಾತ್ರದ ಶಕ್ತಿಯನ್ನು ಲಾಲಿಬಾಬಾ ಕಳೆದ ಕೆಲವು ವರ್ಷಗಳಲ್ಲಿ ಗಳಿಸಿಕೊಂಡಿದ್ದ. ಅದಕ್ಕಿಂತ ಮಿಗಿಲಾಗಿ ಅವನಿಗೆ ಆ ವಿದ್ಯೆಯ ಮೇಲೆ ವ್ಯಾಮೋಹವಿತ್ತು. ಕೆಂಪನೆಯ ತುಂಡು ಬಟ್ಟೆಯನ್ನು ಅವನು ಕೌಪೀನದಂತೆ ಧರಿಸಿಕೊಂಡಿದ್ದ. ಬೆತ್ತಲೆ ದೇಹಕ್ಕೆ ಸವರಿದ ಕಮಟು ವಾಸನೆಯ ಎಣ್ಣೆ ಆ ಕತ್ತಲಲ್ಲೂ ಹೊಳೆಯುತ್ತಿತ್ತು. ಅವನು ಮಹಾಗುರುವಿನ ಕಕ್ಷೆಯ ದಿಕ್ಕಿಗೆ ಪ್ರಣವ ಶಿಷ್ಯನ ಹಿಂದೆ ತಲೆ ಎತ್ತದೆ ಹೆಜ್ಜೆ ಹಾಕಿದ. ಒಳಗೆ ಔಡಲದ ಎಣ್ಣೆಯ ದೀಪ ಉರಿಯುತ್ತಿದ್ದವು. ವಲ್ಲಭ ಗುರುಗಳು ತಮ್ಮ ಆಸನದ ಮೇಲೆ ಕುಳಿತಿದ್ದರು. ಅವರ ಎದುರಿನಲ್ಲಿ ಸೋನಾಗಚಿಯಿಂದ ಕರೆಸಲಾಗಿದ್ದ ವೇಶ್ಯೆಯರ ಹುಡುಗಿ ನಿಂತಿದ್ದಳು. ಮೈ ಮೇಲೆ ಒಂದೇ ಒಂದು ಎಳೆದಾರವೂ ಇರಲಿಲ್ಲ. ಅವಳು ಗುರುವಿನೆಡೆಗೆ ಮುಖ ಮಾಡಿ ನಿಂತಿದ್ದಳು. ಜಡೆ ಬೆತ್ತಲೆ ಬೆನ್ನ ಮೇಲೆ ಹರಬಿತ್ತು. ಕೋಣೆಯೊಳಕ್ಕೆ ಕಾಲಿಟ್ಟವನಿಗೆ ಅವಳ ದುಂಡಗಿನ ನಿತಂಬ ಕಾಣಿಸಿತು. ಆದರೆ ಗುರುವಿನ ಅಪ್ಪಣೆ ಮೊದಲ ದಿನವೇ ಆಗಿತ್ತು. ಅವಳೆಡೆಗೆ ಮೋಹಗೊಳ್ಳುವಂತಿಲ್ಲ. ಲಾಲಿಬಾಬಾ ಜಡಗೊಂಡಿದ್ದ. ಅವನನ್ನು ಎದುರಿಗೆ ಕರೆದೊಯ್ದು ನಿಲ್ಲಿಸುತ್ತಿದ್ದಂತೆಯೇ ಮಹಾಗುರುವು ಆದೇಶಿಸಿದ್ದರು, ಕ್ರಿಯೆ ಪ್ರಾರಂಭವಾಗಲಿ. ಹಠಯೋಗ ವಿದ್ಯೆಗಳ ಪೈಕಿ ಅತ್ಯಂತ ಕಷ್ಟದ ವಜ್ರೋಲಿ ವಿದ್ಯೆಯ ಕಲಿಕೆ ವಿದ್ಯುಕ್ತವಾಗಿ ಆರಂಭಗೊಂಡಿತ್ತು. ಪ್ರಣವ ಶಿಷ್ಯ ಒಮ್ಮೆ ದೊಡ್ಡ ದನಿಯಲ್ಲಿ ಓಂಕಾರ ಮಾಡಿದ. ವಲ್ಲಭ ಗುರುಗಳು ಕಣ್ಣು ಮುಚ್ಚಿದರು. ಅವರು ಮೊದಲೇ ಆದೇಶಿಸಿದ್ದರೇನೋ ಎಂಬಂತೆ ಅವರು ಕುಳಿತಿದ್ದ ಕಕ್ಷೆಯ ಬಾಗಿಲುಗಳನ್ನು ಹಾಕಲಾಯಿತು. ಅಲ್ಲಿಂದ ಉಳಿದವರೆಲ್ಲರೂ ನಿರ್ಗಮಿಸಿದ ಮೇಲೆ ಉಳಿದದ್ದು ಲಾಲಿಬಾಬಾ, ವೇಶ್ಯೆಯರ ಹುಡುಗಿ, ಪ್ರಣವ ಶಿಷ್ಯ ಮತ್ತು ವಲ್ಲಭ ಗುರುಗಳು. ಕಕ್ಷೆಯ ಮಧ್ಯದಲ್ಲಿ ಅರಳೆಣ್ಣೆಯಲ್ಲಿ ನೆಟ್ಟ ದೊಡ್ಡ ಬತ್ತಿಯೊಂದು ಪ್ರಖರವಾಗಿ ಉರಿಯುತ್ತಿತ್ತು. ಗುರುಗಳ ಮುಂದೆ ಚಿಕ್ಕದೊಂದು ಅಗ್ನಿಕುಂಡ, ಅದರ ಎದುರಿನಲ್ಲೇ ಒಂದು ಚಾಪೆ ಹಾಸಲಾಗಿತ್ತು. ಪ್ರಣವ ಶಿಷ್ಯನ ಓಂಕಾರ ಮುಗಿಯುತ್ತಿದ್ದಂತೆಯೇ ಲಾಲಿಬಾಬಾ ಒಮ್ಮೆ ಸೂರ್ಯ ನಮಸ್ಕಾರ ಮಾಡಿದ. ಆ ನಂತರ ತಾನು ಹುಟ್ಟಿದ್ದ ಕೆಂಪು ಕೌಪೀನವನ್ನು ತೆಗೆದುಹಾಕಿ ಗುರುವಿನ ಮುಂದೆ ನಗ್ನವಾಗಿ ನಿಂತುಕೊಂಡ. ಮಗುವಿನಂತೆ ಆಗ ಸಮೀಪಿಸಿದಳು ವೇಶ್ಯೆಯರ ಹುಡುಗಿ. ಅವಳ ಮೈಯಿಂದ ಪಚ್ಚ ಕರ್ಪೂರ ಬೆರೆತ ಸಾಂಬ್ರಾಣಿಯ ಘಮ ಬರುತ್ತಿತ್ತು. ಸೀಗೆಯಲ್ಲಿ ತೊಳೆದ ತಲೆಗೂದಲನ್ನು ಬೆನ್ನ ಮೇಲೆ ಹರವಿಕೊಂಡಿದ್ದಳು. ಅವಳೀಗ ಲಾಲಿಬಾಬನಲ್ಲಿ ಮಿಲನಕಾಂಕ್ಷೆ ಮೂಡಿಸಬೇಕು. ಒಮ್ಮೆ ಅವಳು ಗುರುಗಳತ್ತ ನೋಡಿದಳು. ಆಗಲಿ ಎಂಬಂತೆ ವಲ್ಲಭರು ತಲೆಯಾಡಿಸಿದರು. ನಿಗಿನಿಗಿ ತಾರುಣ್ಯದವನು ಲಾಲಿಬಾಬಾ, ಅವಳು ಹೇಳಿ ಕೇಳಿ ವೇಶ್ಯೆ. ಇಬ್ಬರೂ ಬೆತ್ತಲೆಯಾಗಿದ್ದರು. ಹೊರಗೆ ವಾತಾವರಣದಲ್ಲಿ ಚಳಿಯಿತ್ತಾದರೂ ಗುರುಗಳ ಸಮ್ಮುಖದಲ್ಲಿದ್ದ ಅಗ್ನಿಕುಂಡದ ಬಿಸಿ ಇಬ್ಬರಿಗೂ ತಾಕುತ್ತಿತ್ತು. ಆದರೆ ವಜ್ರೋಲಿ ವಿದ್ಯೆಯ ಆರಂಭಕ್ಕೆ ಬೇಕಾದುದು ಆ ಬಿಸಿಯಲ್ಲ, ಅದರಲ್ಲಿ ಬೇರೆಯದೇ ತೆರನಾದ ಬಿಸಿ ಹುಟ್ಟಬೇಕು. ತೊಡೆಗಳಲ್ಲಿ ಪಾದರಸ ಹರಿಯಬೇಕು. ಕಿಬ್ಬೊಟ್ಟೆಗಳಲ್ಲಿ ಸಣ್ಣಗೆ ಪಕಪಕನೆ ಹೊತ್ತಿಕೊಳ್ಳುವ ಕಾಮನೆ ಕ್ರಮೇಣ ಬೆಂಕಿಯಂತೆ ಹುಚ್ಚು ಕಾಳ್ಗಿಚ್ಚಿನಂತೆ ಮೈಯೆಲ್ಲ ಹರಡಬೇಕು. ಏಕಾಂತದಲ್ಲಿ ಸಿಕ್ಕಿದ್ದರೆ ಆ ಹುಡುಗಿಯನ್ನು ಲಾಲಿಬಾಬಾ ತನ್ನ ಬಲಿಷ್ಠ ಬಾಹುಗಳಿಗೆಳೆದುಕೊಂಡು ಹಿಂಡಿ ಹಾಕುತ್ತಿದ್ದ. ಆದರೆ ಇದು ಗುರು ಸಮ್ಮುಖ, ಆದರೂ ಮನಸ್ಸು ಉನ್ಮತ್ತಗೊಳ್ಳಬೇಕು. ಅವನ ಪುರುಷಧನಸ್ಸು ಜಾಗೃತಗೊಳ್ಳಬೇಕು. ಹತ್ತಿರಕ್ಕೆ ಬಂದ ವೇಶ್ಯೆ ಅವನನ್ನು ಸುಮ್ಮನೆ ಆಲಂಗಿಸಿಕೊಂಡಳು. ಲಾಲಿಬಾಬಾ ಅವಳನ್ನು ತೋಳಿಗೆಳೆದುಕೊಂಡು ಬೆನ್ನ ಮೇಲೆ ಕೈಯಿರಿಸಿದ. ಹುಡುಗಿಯ ಬಾಯಿಂದ ಪಚ್ಚ ಕರ್ಪೂರದ ವಾಸನೆ, ತಲೆಗೂದಲಿನಲ್ಲಿ ಸೀಗೆಯ ಘಮ. ಪುಟ್ಟ ಶಂಕುವಿನಂತಿದ್ದ ಅವಳ ಕಿವಿಯನ್ನೊಮ್ಮೆ ಚುಂಬಿಸಿದ ಲಾಲಿಬಾಬಾ. ಹುಡುಗಿಯ ದೇಹ ಜೇಂಕರಿಸಿತು. ಅವರಿಬ್ಬರು ಮಿಲನಕ್ಕೆ ಅಣಿಯಾದ ಸ್ವೇಚ್ಛ ನಾಗರಗಳಂತೆ ಒಬ್ಬರನ್ನೊಬ್ಬರು ತಬ್ಬಿಕೊಂಡರು. ನಿಧಾನವಾಗಿ ದೇಹಗಳಲ್ಲಿ ಬೆಂಕಿ ಹುಟ್ಟಿಕೊಳ್ಳುತ್ತಿತ್ತು. ತನ್ನ ವಿಶಾಲವಾದ ಒರಟು ಅಂಗೈಗಳಿಂದ ಅವನು ಅವಳ ಎದೆಗಳನ್ನು ಹಿಸುಕಿ ಹಾಕುತ್ತಿದ್ದರೆ ನಿಸ್ಸಹಾಯಕ ಸ್ಥಿತಿಗೆ ಜಾರತೊಡಗಿದ ಹುಡುಗಿ ತನ್ನ ಉಗುರುಗಳಿಂದ ಅವನ ಬೆನ್ನನ್ನು ಬಾಚಿ ಗೀರಿದ್ದಳು. ಪ್ರಣವ ಶಿಷ್ಯ ಸಣ್ಣ ಧ್ವನಿಯಲ್ಲಿ ಹೂಂಕರಿಸಿದ. ಅದು ಅಪ್ಪಣೆ ಎಂಬುದು ಲಾಲಿಬಾಬಾಗೆ ಗೊತ್ತು. ಅಷ್ಟು ಹೊತ್ತಿಗಾಗಲೇ ಅವನಲ್ಲಿ ಮಿಲನ ಜಾಗೃತಿಯುಂಟಾಗಿತ್ತು. ಹುಡುಗಿಯ ಕಿಬ್ಬೊಟ್ಟೆಯಲ್ಲಿ ಜೀವಸೆಲೆ ಊಟೆಯೊಡೆದಿತ್ತು. ಲಾಲಿಬಾಬಾ ಅವಳನ್ನು ಚಾಪೆಯ ಮೇಲೆ ಅಂಗಾತ ಮಲಗಿಸಿಕೊಂಡು ತುಂಬ ಸಮಾಧಾನ ಚಿತ್ತನಾಗಿ ಮನಸ್ಸಿನ ಉನ್ಮತ್ತತೆಯನ್ನು ಜಾರಗೊಡದೆ ಅತ್ಯಂತ ಸಹನೆಯಿಂದ ಅವಳೊಳಕ್ಕೆ ಪ್ರವೇಶಿಸಿದ.
ಆಗ ಶುರುವಾಯಿತು ಗುರು ವಲ್ಲಭರ ಮಂತ್ರಪಠಣ. ತೆರೆಯಾಗಿ ಬೀಳುವ ಮಳೆಯಂತೆ ಅವರು ಉಚ್ಚರಿಸುತ್ತಿದ್ದ ಮಂತ್ರ ಕೇಳಿಸುತ್ತಿತ್ತು. ಅದರ ಲಯಕ್ಕೆ ಸರಿಯಾಗಿ ಲಾಲಿಬಾಬಾ ಕದಲತೊಡಗಿದ. ವಜ್ರೋಲಿಯ ವೈಶಿಷ್ಟ್ಯವಿರುವುದೇ ಅದರಲ್ಲಿ. ಆ ವಿದ್ಯೆ ಕಲಿಯುವಾಗ ಅದು ಗುರುವಿನ ಸಮ್ಮುಖದಲ್ಲೇ ಆಗಬೇಕು. ಮಂತ್ರೋಚ್ಚಾರಣೆಯ ಲಯದಲ್ಲೇ ಗಂಡಸು ಕದಲಬೇಕು. ವಲ್ಲಭ ಗುರುಗಳ ಮಂತ್ರಕೋಶ ಕ್ರಮೇಣ ಬಿರುಸಾಗತೊಡಗಿತು. ಅದರ ವೇಗಕ್ಕೆ ತಕ್ಕಂತೆ ಲಾಲಿಬಾಬಾ ಕೂಡ ಘಾತ ನೀಡತೊಡಗಿದ. ಅಂಗಾತ ಮಲಗಿದ ಹುಡುಗಿ ಹುಲಿಯ ಕೈಗೆ ಸಿಕ್ಕ ಪಶುವಿನಂತೆ ಒದ್ದಾಡಿ ಹೋದಳು. ಬರಬರುತ್ತಾ ಲಾಲಿಬಾಬನ ವೇಗ ವೃದ್ಧಿಸಿತು. ಇನ್ನು ಚರಮಸೀಮೆ ತಲುಪುವ ಕಾಲ ಸನ್ನದ್ಧವಾಗುತ್ತಿದೆ ಅನ್ನಿಸಿದಾಗ ಆಗ ಕೇಳಿಸಿತು ಪ್ರಣವ ಶಿಷ್ಯನ ಗತ್ತಿನ ದನಿಯ ಹೂಂಕಾರ. ತಕ್ಷಣ ಲಾಲಿಬಾಬಾ ನಿಶ್ಚಲನಾಗಿ ಹೋದ. ಅಂಗಾತ ಮಲಗಿದ ಹುಡುಗಿ ಆತನಕ ಪಶುವಿನಂತೆ ವಿಲಗುಟ್ಟುತ್ತಿದ್ದವಳು ಅಪ್ಪಣೆಯಾದ ಕೂಡಲೇ ತಟಸ್ಥಳಾಗಿ ಬಿಟ್ಟಳು. ಗುರುಗಳ ಮಂತ್ರೋಚ್ಚಾರಣೆ ನಿಂತು ಹೋಯಿತು. ತಟಕ್ಕನೆ ಅವಳ ಮೇಲಿನಿಂದ ಎದ್ದು ನಿಂತ ಲಾಲಿಬಾಬಾ. ಬೆವೆತು ಹೋದ ಅವನ ದೇಹ ತುಯ್ಯುತ್ತಿತ್ತು. ಅವನು ಇನ್ನಿಲ್ಲದ ಏಕಾಗ್ರತೆಯಿಂದ ಗುರುವನ್ನೇ ನೋಡುತ್ತಿದ್ದ. ಮಿಲನ ಕ್ರಿಯೆ ಅರ್ಧಕ್ಕೆ ನಿಂತಿತು. ದೃಢಗೊಂಡ ಅವನ ಇಂದ್ರಿಯ ಊರ್ಧ್ವಮುಖಿಯಾಗಿತ್ತು. ಆಗ ಪ್ರಣವ ಶಿಷ್ಯ ತನ್ನ ಕೆಲಸ ಪ್ರಾರಂಭಿಸಿದ. ಉರಿಯುವ ಅಗ್ನಿಕುಂಡದಲ್ಲಿ ಚೆನ್ನಾಗಿ ಕಾಯಿಸಿ ತಣ್ಣೀರಿನಲ್ಲಿ ಮುಳುಗಿಸಿದ ತಾಮ್ರದ ಕಡ್ಡಿಯನ್ನು ಅವನು ಕೈಗೆತ್ತಿಕೊಳ್ಳುತ್ತಿದ್ದಂತೆಯೇ ಆ ವೇಶ್ಯೆ ಪಕ್ಕಕ್ಕೆ ಸರಿದು ಹೋದಳು. ಲಾಲಿಬಾಬಾನ ಕಣ್ಣುಗಳಲ್ಲಿ ಭಯವಿರಲಿಲ್ಲ. ಅವನು ಗುರುಗಳನ್ನೇ ನೋಡುತ್ತಿದ್ದ. ಈಗ ಭಯಾನಕ ಕ್ರಿಯೆ ನಡೆಯುತ್ತದೆ. ಕಾಯ್ದು ಆರಿದ ತಾಮ್ರದ ಕಡ್ಡಿಯನ್ನು ತನ್ನ ಇಂದ್ರಿಯದೊಳಕ್ಕೆ ನುಗ್ಗಿಸಲಾಗುತ್ತದೆ. ಅದು ವಜ್ರೋಲಿ ವಿದ್ಯೆಯ ಅತ್ಯಂತ ಕಷ್ಟದ ಘಟ್ಟ. ಸ್ಥಿರವಾಗಿ ಕಾಲೂರಿ ನಿಂತಿದ್ದ ಅವನ ನಗ್ನ ದೇಹದ ಎದುರು ಮೊಳಕಾಲೂರಿ ಕುಳಿತ ಪ್ರಣವ ಶಿಷ್ಯ ಕೊಂಚವೂ ಅಲುಕದೆ ಲಾಲಿಬಾಬನ ಇಂದ್ರಿಯವನ್ನು ಎಡಗೈಲಿ ಹಿಡಿದು ಬಲಗೈಯಿಂದ ತಾಮ್ರದ ಕಡ್ಡಿಯನ್ನು ಇಂದ್ರಿಯದ ರಂಧ್ರದೊಳಕ್ಕೆ ನುಗ್ಗಿಸಿದ. ವಲ್ಲಭ ಎಂಬ ಭಯಾನಕ ಚೀತ್ಕಾರವೊಂದು ಲಾಲಿಬಾಬಾನ ಗಂಟಲಿನಾಳದಿಂದ ಹೊರಡುವ ಹೊತ್ತಿಗೆ ನೆಲದ ಮೇಲಿದ್ದ ಚಾಪೆಯ ಮೇಲೆ ತಟಪಟನೆ 4 ನೆತ್ತರ ಹನಿ. ಲಾಲಿಬಾಬಾನ ಕಣ್ಣಿನಿಂದ ಧಾರಾಕಾರ ನೀರು ಸುರಿದು ಹೋಗುತ್ತಿತ್ತು. ದೇಹದ ಮೂಲೆ ಮೂಲೆಯಲ್ಲೂ ಬೆವರು ಕಿತ್ತುಕೊಂಡಿತ್ತು. ವಲ್ಲಭ ಗುರುಗಳು ಶಿಷ್ಯನನ್ನೇ ದಿಟ್ಟಿಸಿ ನೋಡುತ್ತಿದ್ದರು. ಅವನು ಮತ್ತೊಮ್ಮೆ ವಲ್ಲಭ ಅಂತ ಚೀತ್ಕರಿಸಿದ. ಅಷ್ಟರಲ್ಲಿ ತಾಮ್ರದ ಕಡ್ಡಿ ಇಂದ್ರಿಯದಿಂದ ಹೊರಬಂದಿತ್ತು. ತನ್ನ ಕಣ್ಣೆದುರಿನಲ್ಲೇ ನಡೆದ ಈ ವಿಲಕ್ಷಣ ಪ್ರಯೋಗವನ್ನು ನೋಡಿ ವೇಶ್ಯೆಯರ ಹುಡುಗಿ ತತ್ತರಿಸಿ ಹೋಗಿದ್ದಳು. ಜಗತ್ತಿನಲ್ಲಿ ಇಂತಹ ವಿದ್ಯೆಗಳೂ ಉಂಟೆ? ಪ್ರಣವ ಶಿಷ್ಯ ತಾಮ್ರದ ಕಡ್ಡಿಯನ್ನು ಪಕ್ಕಕ್ಕಿಟ್ಟು ಲಾಲಿಬಾಬಾಗೆ ಕೌಪೀನ ಕಟ್ಟಿದ. ಜಿನುಗುತ್ತಿದ್ದ ನೆತ್ತರು ಕೌಪೀನದ ಕೆಂಪಿನಲ್ಲಿ ಬೆರೆತು ಹೋಗುತ್ತಿತ್ತು. ಚಿಕ್ಕದೊಂದು ಉತ್ತರೀಯದಂತಹುದನ್ನು ಲಾಲಿಬಾಬಾಗೆ ಹೊದಿಸಿ ಅವನ ಭುಜ ತಬ್ಬಿಕೊಂಡೇ ಕಕ್ಷೆಯಿಂದ ಹೊರಕ್ಕೆ ನಡೆಸಿಕೊಂಡು ಹೋದ ಪ್ರಣವ ಶಿಷ್ಯ. ಆಗ ತನ್ನ ಕಕ್ಷೆಯಲ್ಲಿ ಕಣ್ತೆರೆದಳು ಜೋಗೇಶ್ವರಿ. ಅವಳಿಗೆ ಲಾಲಿಬಾಬಾನ ಆಕ್ರಂದನ ಕೇಳಿಸಿತ್ತು. ಆ ಪರಿ ಆರ್ತನಾದ ಮಾಡಿದನೆಂದರೆ ಅವನಿಗೆ ವಜ್ರೋಲಿ ವಿದ್ಯೆಯ ಆವರಣಕ್ಕೆ ಪ್ರವೇಶ ಸಿಕ್ಕಿದೆ ಎಂದೇ ಅರ್ಥ. ಇನ್ನು 3 ದಿನಗಳಲ್ಲಿ ಏನು ನಡೆಯಲಿದೆ ಎಂಬುದು ಅವಳಿಗೆ ಚೆನ್ನಾಗಿ ಗೊತ್ತು. 3ನೆಯ ದಿನದ ನಂತರ ಲಾಲಿಬಾಬಾ ಎಂಥ ಅದ್ಭುತ ಸಾಧಕನಾಗಲಿದ್ದಾನೆ ಎಂಬುದೂ ಅವಳಿಗೆ ಗೊತ್ತು. ವಾಮವಿದ್ಯೆಯಲ್ಲಿ ವಜ್ರೋಲಿಗೆ ತನ್ನದೇ ಆದ ಸ್ಥಾನವಿದೆ. ವಜ್ರೋಲಿ ವಿದ್ಯೆ ಸಾಧಿಸಿಕೊಂಡ ವಾಮ ಸಾಧಕ ಮುಂದೆ ಶವಸಂಭೋಗದಂತಹ ಕ್ರಿಯೆಗಳನ್ನೂ ಲೀಲಾಜಾಲವಾಗಿ ಮಾಡಿಬಿಡಬಲ್ಲ. ಅದರಲ್ಲೂ ಲಾಲಿಬಾಬಾ ಉತ್ಕಟ ಮಹತ್ವಾಕಾಂಕ್ಷಿ. ಅವನ ಕಣ್ಣುಗಳಲ್ಲೇ ಆ ಬಗೆಯ ಕಾಠಿಣ್ಯವಿದೆ. ಗುರು ವಲ್ಲಭರಿಗೆ ಅವನು ಪ್ರೀತಿಪಾತ್ರನೂ ಹೌದು. ಇಂದಲ್ಲ ನಾಳೆ ಅವನ ವಲ್ಲಭರ ಪ್ರಣವ ಶಿಷ್ಯರನ್ನು ಮೀರಿ ಬೆಳೆದು ಬಿಡುತ್ತಾನೆ. ತನ್ನನ್ನೂ ಮೀರಿ ಬೆಳೆಯುತ್ತಾನ? ಜೋಗೇಶ್ವರಿಯ ಕಣ್ಣುಗಳಲ್ಲಿ ಕಿಡಿಯಿತ್ತು. ಅದು ಈರ್ಷೆ. ಸಾಧಕರ ಪ್ರಪಂಚದಲ್ಲಿ ಈರ್ಷೆ ಬಹಳ ಪ್ರಮುಖವಾದದ್ದು. ಜೋಗೇಶ್ವರಿಯ ವಿಷಯದಲ್ಲಿ ಈರ್ಷೆಯೊಂದೇ ಇರಲಿಲ್ಲ, ಒಂದು ತೆರನಾದ ಆಕ್ರೋಶವೂ ಇತ್ತು. ಇಂದು ನಿನ್ನೆ ಬಂದವನು ಲಾಲಿಬಾಬಾ. ಅವನು ಪರಿವ್ರಾಜಕನಾಗಿ ಅಲೆದಿರಬಹುದು, ಆದರೆ ಆಶ್ರಮಕ್ಕೆ ಹೊಸಬ. ಅಂಥದರಲ್ಲಿ ತನ್ನ ಕಡೆಗೇ ಆಸೆಯ ಕಣ್ಣು ಬೀರಿದ. ಅದಕ್ಕೂ ಜೋಗೇಶ್ವರಿ ತಲೆಕೆಡಿಸಿಕೊಂಡಿರಲಿಲ್ಲ. ತನ್ನನ್ನು ನೋಡಿದ ಎಂಥ ಗಂಡಸಾದರೂ ಮೋಹಿತನಾಗುತ್ತಾನೆ. ಆದರೆ ಲಾಲಿಬಾಬಾ ತನ್ನ ಔಚಿತ್ಯ ಮೀರಿ ಧೈರ್ಯ ಮಾಡಿದ್ದ. ತನ್ನಂಥವಳ ಮೇಲೆಯೇ ಧ್ಯಾನ ಪ್ರವೇಶದಂತಹ ಕ್ಷುಲ್ಲಕ ಪ್ರಯೋಗ ಮಾಡಿದ್ದ. ನೇರವಾಗಿ ಬಂದು ಎದುರಿಗೆ ನಿಂತು ತನ್ನ ಕಾಂಕ್ಷೆ ತೋಡಿಕೊಂಡಿದ್ದೀರೈ ಕ್ಷಮಿಸಿ ನಕ್ಕು ಬಿಡುತ್ತಿದ್ದಳೇನು. ಆದರೆ ಅವನು ವಿದ್ಯೆ ಪ್ರಯೋಗಿಸಿ ಮನಸ್ಸನ್ನು ಆಕ್ರಮಿಸಿಕೊಳ್ಳಲು ಯತ್ನಿಸಿದ್ದ. ಅದು ಕ್ಷಮಿಸಬಹುದಾದ ಸಂಗತಿಯಲ್ಲ. ಜೋಗೇಶ್ವರಿಯ ಮನಸ್ಸಿನಲ್ಲಿ ಈರ್ಷೆಯೊಂದಿಗೆ ದ್ವೇಷವೂ ಸೇರಿಕೊಂಡಿತ್ತು. ಲಾಲಿಬಾಬಾ ಸಾಧನೆಯ ಏಣಿಯ ಮೇಲಿದ್ದಾನೆ. ಇನ್ನೊಂದೇ ಒಂದು ಮೆಟ್ಟಿಲು ಹತ್ತಿದರೂ ಅದು ದೊಡ್ಡ ಮಟ್ಟದ ಸಾಧನೆಯೇ. ಇದೊಂದು ಮೆಟ್ಟಿಲು ಜಾರಿಬಿಟ್ಟರೆ ಲಾಲಿಬಾಬಾ
ಏಣಿಯ ಬುಡಕ್ಕೆ ಬಿದ್ದು ಬಿಡುತ್ತಾನೆ. ಜೋಗೇಶ್ವರಿಗೆ ಮನುಷ್ಯರನ್ನು ದಿಕ್ಕು ತಪ್ಪಿಸುವುದು ಕಷ್ಟದ ಕೆಲಸವಲ್ಲ. ಮಾರನೆಯ ಬೆಳಗ್ಗೆ ಎದ್ದವಳೆ ಧ್ಯಾನ, ಆಸನ, ಪ್ರಾಣಾಯಾಮಗಳನ್ನು ಮುಗಿಸಿ ಮಜ್ಜನದ ಮನೆಯಲ್ಲಿ ಮೈಗೆ ಹಿತವೆನ್ನಿಸುವಂತಹ ಸ್ನಾನ ಮಾಡಿದಳು. ಅವಳ ಅದ್ಭುತ ಶಿಲೆಯಂತಹ ಬೆನ್ನು ಉಜ್ಜುವಾಗ ಆಶ್ರಮದ ಹುಡುಗಿಗೆ ಒಮ್ಮೆ ತಾನು ಆ ಬೆನ್ನನ್ನು ಚುಂಬಿಸಬೇಕು ಎಂಬ ಆಸೆ ಉಂಟಾಯಿತು. ಅಷ್ಟು ಸೊಗಸಾಗಿದ್ದಳು ಜೋಗೇಶ್ವರಿ. ಹಾಲು ಬಿಳುಪಿನ ಆ ದೇಹಕ್ಕೆ ಎಂದಿನಂತೆ ಕಪ್ಪು ಸೀರೆ ಸುತ್ತಿಕೊಂಡಳು. ಕುಪ್ಪುಸ ಬೇಕೆಂದೇ ಧರಿಸಲಿಲ್ಲ. ಕಟ್ಟಿದ ಮುಡಿಗೆ ರಕ್ತ ಕಣಗಿಲೆ ಹೂ ಮುಡಿದುಕೊಂಡು ಹಣೆಗೆ ತ್ರಿಶೂಲ ಕುಂಕುಮ ಬೆರೆಸಿಕೊಂಡಳು. ಅವಳ ಕಕ್ಷೆಯಲ್ಲಿ ಕಾಡಿಗೆ ಇತ್ತು. ನಂದಿ ಬಟ್ಟಲ ಹೂವು ಸುಟ್ಟು ಮಾಡಿದ ತಂಪನೆಯ ಕಾಡಿಗೆ. ತುಂಬ ಶ್ರದ್ಧೆಯಿಂದ ಕಾಡಿಗೆ ಹಚ್ಚಿಕೊಂಡಳು. ಅವತ್ತು ಜೋಗೇಶ್ವರಿಯ ಮನಸ್ಸು ಪ್ರಫುಲ್ಲವಾಗಿತ್ತು. ಗುರುವಲ್ಲಭರನ್ನು ಭೇಟಿಯಾಗಿ ನಮಸ್ಕರಿಸಿದವಳನ್ನು ಗುರುಗಳು ಒಮ್ಮೆ ಅನುಮಾನದಿಂದ ನೋಡಿದ್ದರು. ಅವಳ ಮನಸ್ಸಿನ ಇಚ್ಛೆ ಗುರುಗಳಿಗೆ ಅರ್ಥವಾಗಿತ್ತಾ ಗೊತ್ತಿಲ್ಲ. ಅವಳು ವಲ್ಲಭರ ಕಕ್ಷೆಯಿಂದ ಹೊರಬಂದು ಬಂಗಲೆಯಲ್ಲಿ ಸುಮ್ಮನೆ ಸುತ್ತಾಡಿದಂತೆ ಮಾಡಿ ಕೊನೆಗೆ ಲಾಲಿಬಾಬಾ ಮಲಗಿದ್ದ ಕೋಣೆಯತ್ತ ಬಂದಳು. ಮುಚ್ಚಿದ ಬಾಗಿಲ ಹಿಂದೆ ಚಾಪೆಯೊಂದರ ಮೇಲೆ ಅಂಗಾತ ಬಿದ್ದುಕೊಂಡಿದ್ದ ಲಾಲಿಬಾಬಾಗೆ ಕೆಂಡ ಜ್ವರ. ಅವನ ತುಟಿ ಒಣಗಿ ಹೋಗಿದ್ದವು. ನೆಪಕ್ಕೆ ಇಟ್ಟುಕೊಂಡಿದ್ದ ಕೌಪೀನ ಹೆಚ್ಚು ಕಡಿಮೆ ನೆತ್ತರಿನಲ್ಲಿ ತೊಯ್ದು ಹೋಗಿತ್ತು. ಆದರೆ ಅವನ ಇಂದ್ರಿಯ ಮಾತ್ರ ಜಾಗೃತವಾಗಿಯೇ ಇತ್ತು. ಅದು ಜೋಗೇಶ್ವರಿಗೆ ಗೊತ್ತು. ಸತತ 3 ದಿನ ಅದು ಜಾಗೃತ ಸ್ಥಿತಿಯಲ್ಲಿಯೇ ಇರುತ್ತದೆ. 3 ರಾತ್ರಿ ವಜ್ರೋಲಿಯ ಪ್ರಯೋಗ ನಿರಂತರವಾಗಿ ನಡೆಯುತ್ತದೆ. 3ನೆಯ ರಾತ್ರಿಯ ತನಕ ಅವನು ಸ್ಖಲಿಸುವಂತಿಲ್ಲ. 3ನೆಯ ರಾತ್ರಿ ಅವನಿಗೆ ಜಗತ್ತಿನಲ್ಲೇ ಅಪರೂಪವಾದ ವಜ್ರೋಲಿ ಎಂಬ ಶ್ರೇಷ್ಠ ವಿಲಕ್ಷಣ ವಿದ್ಯೆ ಕೈಗೂಡುತ್ತದೆ. ಆಮೇಲೆ ಅವನು ಸರ್ವ ಸ್ವತಂತ್ರ. ಬೇಕಾದ ಹೆಂಗಸಿನೊಂದಿಗೆ ಮಿಲನಗೊಳ್ಳಬಹುದು. ತಾನು ಬಯಸಿದಷ್ಟು ಹೊತ್ತು ಮಿಲನ ಮಹೋತ್ಸವದಲ್ಲಿ ಪಾಲ್ಗೊಳ್ಳಬಹುದು. ಬೇಕೆನ್ನಿಸಿದಾಗ ವಿಸರ್ಜಿಸಬಹುದು. ವಿಸರ್ಜನೆಗೊಂಡ ಧಾತುವನ್ನು ಮತ್ತೆ ತನ್ನ ದೇಹದೊಳಕ್ಕೆ ಎಳೆದುಕೊಂಡು ಬಿಡಬಹುದು. ವಜ್ರೋಲಿ ವಿದ್ಯೆ ಎಂದರೇನೇ ಅದು. ಮೊದಲೇ ಲಾಲಿಬಾಬಾ ಧ್ಯಾನ ಪ್ರವೇಶದಂತಹ ವಿದ್ಯೆಗಳನ್ನು ಕಲಿತಿದ್ದಾನೆ. ಒಬ್ಬ ಸಾಧಕಿಯಾಗಿ ತನಗೇ ಅಂಥ ವಿದ್ಯೆಗಳು ಕ್ಷುಲ್ಲಕವೆನಿಸುತ್ತವೆ ನಿಜ. ಆದರೆ ಯಾವುದನ್ನೂ ಅರಿಯದ ಅಮಾಯಕ ಹುಡುಗಿಯರು, ಗೃಹಿಣಿಯರು ಲಾಲಿಬಾಬನ ಕಣ್ಣಿಗೆ ಬಿದ್ದು ಬಿಟ್ಟರೆ ಅಷ್ಟೇ, ಅವನು ಮೈ ಮನಸ್ಸುಗಳನ್ನು ಆಕ್ರಮಿಸಿಕೊಂಡು ಬಿಡುತ್ತಾನೆ. ನಿಂತರೆ ಕುಳಿತರೆ ಕಣ್ಣಲ್ಲಿ ಅದೇ ಚಿತ್ರ. ಅವನು ಎಲ್ಲಿದ್ದರೂ ಹುಡುಕಿಕೊಂಡು ಹೋಗುತ್ತಾರೆ. ಅಂಥವನಿಗೆ ವಜ್ರೋಲಿ ವಿದ್ಯೆಯೊಂದು ಪ್ರಾಪ್ತಿಯಾಗಿ ಬಿಟ್ಟರೆ ಮುಗಿದೇ ಹೋಯಿತು. ಸ್ವಚ್ಛಂದ ಕಾಮಲೋಕ ಸೃಷ್ಟಿಸಿಕೊಂಡು ಬಿಡುತ್ತಾನೆ ಲಾಲಿಬಾಬಾ. ಅವನ ಪಕ್ಕದಲ್ಲಿ ಕುಳಿತ ಜೋಗೇಶ್ವರಿ ಅವನ ಹಣೆಯ ಮೇಲೆ ಕೈ ಇಟ್ಟಳು. ಕೈಗೆ ಕೆಂಡ ತಾಕಿದಂತಾಗಿತ್ತು. ಅಲ್ಲೇ ಇದ್ದ ತಂಬಿಗೆಯ ನೀರು ಸಣ್ಣಗೆ ಅವನ ತುಟಿಗಳ ಮೇಲೆ ಹನಿಸಿದಳು. ಒಂದು ಸಲಕ್ಕೆ ಜೀವಜಲ ತುಟಿಗೆ ಸೋಕಿದಂತಾಗಿ ಸಣ್ಣಗೆ ನರಳುತ್ತಾ ಕಣ್ತೆರೆದ ಲಾಲಿಬಾಬಾ. ಜೋಗೇಶ್ವರಿ ಸಣ್ಣಗೆ ನಕ್ಕಳು. ಅವನಿಗೆ ನಂಬಲು ಸಾಧ್ಯವೇ ಆಗಲಿಲ್ಲ. ಇದು ಭ್ರಮೆಯ, ಜ್ವರದ ತಾಪವ, ಮನಸ್ಸಿನ ಹುಚ್ಚಾಟವ? ತಾನು ಧ್ಯಾನ ಪ್ರವೇಶ ಮಾಡಿದ್ದು ನಿಜಕ್ಕೂ ಫಲ ನೀಡುತ್ತಿದೆಯಾ? ಈ ಸ್ಥಿತಿಯಲ್ಲಿ ತಾನು ಮಾಡಬಹುದಾದರೂ ಏನು? ಪುರುಷ ಪ್ರಜ್ಞೆ ಜಾಗೃತವಾಗಿಯೇ ಇದೆ ನಿಜ. ಆದರೆ ಗುರುವಿನ ಅಪ್ಪಣೆ ಇಲ್ಲದೆ ತಾನು ಸ್ತ್ರೀ ಪ್ರವೇಶ ಮಾಡಲಾರ. ಈ 3 ದಿನಗಳಲ್ಲಿ ಅದೊಂದು ಅನಾಹುತ ಆಗಲೇ ಕೂಡದು. ಆದದ್ದೇ ಆದರೆ ಇಷ್ಟು ಕಷ್ಟಪಟ್ಟು ಸಾಧಿಸಿಕೊಳ್ಳುತ್ತಿರುವ ವಜ್ರೋಲಿ ವಿದ್ಯೆ ಕೈತಪ್ಪಿ ಹೋಗುತ್ತದೆ. ಲಾಲಿಬಾಬಾ ಅಂಗಾತ ಮಲಗಿಕೊಂಡು ಯೋಚಿಸುತ್ತಿದ್ದರೆ ಅವನ ಪಕ್ಕದಲ್ಲಿ ಬಾಗಿ ಕುಳಿತ ಜೋಗೇಶ್ವರಿ ನಗುತ್ತಲೇ ಇದ್ದಳು. ಅವಳ ಕುಪ್ಪುಸವಿಲ್ಲದ ಎದೆ ಅವನಿಗೆ ಅರೆಬರೆಯಾಗಿ ಕಾಣುತ್ತಿತ್ತು. ಸ್ವಲ್ಪ ಹೊತ್ತು ಹಾಗೆ ಪಕ್ಕದಲ್ಲಿ ಕುಳಿತಿದ್ದವಳು ತಟ್ಟನೆ ಮುಂದಕ್ಕೆ ಬಾಗಿ ಅವನ ತೊಯ್ದ ಬಿಸಿಯ ತುಟಿಗಳನ್ನು ಮೃದುವಾಗಿ ಚುಂಬಿಸಿ ಎದ್ದು ಹೋಗಿಬಿಟ್ಟಳು. ಲಾಲಿಬಾಬಾ ತತ್ತರಿಸಿಬಿಟ್ಟ. ಅವತ್ತು ರಾತ್ರಿ ಅವನನ್ನು ಅದೇ ಪ್ರಣವ ಶಿಷ್ಯ ಬಂದು ಗುರುವಿನ ಕಕ್ಷೆಗೆ ಕರೆದೊಯ್ದ. ಒಳಗಿನ ವಾತಾವರಣ ಹಿಂದಿನ ದಿನದಂತೆಯೇ ಇತ್ತು. ಆದರೆ ಇವತ್ತಿನ ಕ್ರಿಯೆ ಇನ್ನಷ್ಟು ಯಾತನಾದಾಯಕ. ದಬ್ಬಣದಂತಹ ತಾಮ್ರದ ಕಡ್ಡಿ ಹೊರಬಂದ ಮೇಲೆ ಇಂದ್ರಿಯವೆಂಬುದು ಹಸಿ ವ್ರಣದಂತಾಗಿತ್ತು. ಅಂಥ ಸ್ಥಿತಿಯಲ್ಲೇ ಅವನು ಆ ವೇಶ್ಯೆಯೊಂದಿಗೆ ಬೆರೆಯಬೇಕು. ಗುರುವು ಹಿಂದಿನ ದಿನದಂತೆಯೇ ಮಂತ್ರ ಪಠಿಸುತ್ತಾನೆ. ಅದರ ವೇಗಕ್ಕೆ ಅನುಗುಣವಾಗಿ ತಾನು ಚಲಿಸಬೇಕು. ಆದರೆ ಮಧ್ಯದಲ್ಲೇ ಪ್ರಣವ ಶಿಷ್ಯನ ಹೂಂಕಾರ ಕೇಳಿಸುತ್ತದೆ. ತಕ್ಷಣ ಚಲನೆ ನಿಲ್ಲಬೇಕು. ನಿಗ್ರಹವೆಂದರೆ ಅದು. ಅಲ್ಲಿಗೆ ಅವತ್ತಿನ ಕ್ರಿಯೆ ಮುಗಿಯಿತು. ಕೆಲವು ಆಸನಗಳನ್ನು ಪ್ರಣವ ಶಿಷ್ಯ ಹೇಳಿಕೊಡುತ್ತಾನೆ. ಪ್ರಾಣಾಯಾಮ ಮಾಡಿಸುತ್ತಾನೆ. ನಂತರ ಕೋಣೆಗೆ ತಂದು ಬಿಡುತ್ತಾನೆ. ಈ ಕ್ರಿಯೆ ಸತತ 3 ದಿನ ನಡೆಯುತ್ತದೆ. ಕೊನೆಯ ದಿನದಂದೇ ಮಿಲನ ಮಹೋತ್ಸವದ ಉತ್ಕರ್ಷ. ಅವತ್ತಿನ ತನಕ ತಾನು ಯಾವ ಕಾರಣಕ್ಕೂ ಸ್ಖಲಿಸುವಂತಿಲ್ಲ. ಸ್ಖಲಿಸಿದರೆ ವಜ್ರೋಲಿ ಶಾಶ್ವತವಾಗಿ ಮುನಿಯುತ್ತದೆ. ಗುರುವಿನ ಕಕ್ಷೆಯಿಂದ ಹೊರಬರುವ ಹೊತ್ತಿಗೆ ಲಾಲಿಬಾಬಾ ತುಂಬ ನಿತ್ರಾಣನಾಗಿದ್ದ. ಮೊದಲ ದಿನ ಎಳನೀರಿನ ಹೊರತಾಗಿ ತಿನ್ನಲು ಏನೂ ಕೊಟ್ಟಿರಲಿಲ್ಲ. 2ನೆಯ ದಿನ ತಿಂದದ್ದು 4 ಅಗಳು ಮಜ್ಜಿಗೆ ಅನ್ನ, ಜೊತೆಗೆ ಸ್ವಲ್ಪ ಜೇನು ನೆಕ್ಕಲಿಕ್ಕೆ ಕೊಟ್ಟಿದ್ದರು.
ಪ್ರಣವ ಶಿಷ್ಯನ ಕೈ ಹಿಡಿದು ನಡೆಯುತ್ತಿದ್ದರೆ ಲಾಲಿಬಾಬಾ ವಿಪರೀತ ಸುಸ್ತು ಅನುಭವಿಸುತ್ತಿದ್ದ. ಅವನನ್ನು ಅವನ ಪುಟ್ಟ ಕಕ್ಷೆಯಲ್ಲಿ ಮಲಗಿಸಿ ತಾಮ್ರದ ತಿಂಬಿಗೆಯಲ್ಲಿ ಕುಡಿಯುವ ನೀರೊಂದನ್ನು ಇಟ್ಟು ಪ್ರಣವ ಶಿಷ್ಯ ಹೊರಟು ಹೋದ. ಜ್ವರದ ತಾಪದಲ್ಲೇ ಮಗ್ಗಲು ಬದಲಿಸಿದ ಲಾಲಿಬಾಬಾ ಮಧ್ಯರಾತ್ರಿಯ ಹೊತ್ತಿಗೆ ಸಣ್ಣ ನಿದ್ರೆಯ ತೆರೆ ಕೋಣೆಯಲ್ಲಿ ಹರಳೆಣ್ಣೆಯ ದೀಪ ತಣುಕು ಮಿಣುಕಾಗಿ ಉರಿಯುತ್ತಿತ್ತು. ಆಗ ಮಜ್ಜನದ ಕೋಣೆಯಿಂದ ಹೊರಬಂದಳು ಜೋಗೇಶ್ವರಿ. ಅವಳು ಸುಗಂಧದ ನೀರಿನಲ್ಲಿ ಸ್ನಾನ ಮಾಡಿದಳು. ಗೊತ್ತು, ಸಹಜ ಸೌಂದರ್ಯವತಿಗೆ ಯಾವ ಅಲಂಕಾರವೂ ಬೇಕಿಲ್ಲ. ಆದರೂ ಚೆಂದಗೆ ಸಿಂಗರಿಸಿಕೊಂಡಳು. ಸೀರೆ ಮೊಳಕಾಲಿಗಷ್ಟೇ ಬರುತ್ತಿತ್ತು. ಆ ಮಸುಕು ಕತ್ತಲೆಯಲ್ಲೂ ಅವಳ ಭುಜ, ತೋಳು, ಮೀನಕಂಡ ಮತ್ತು ಪಾದಗಳು ಬೆಳ್ಳಗೆ ಹೊಳೆಯುತ್ತಿದ್ದವು. ನಿಧಾನವಾಗಿ ಮೆಟ್ಟಿಲಿಳಿದು ಅವಳು ಲಾಲಿಬಾಬಾ ಮಲಗಿದ್ದ ಕಕ್ಷೆಯ ಕಡೆಗೆ ಹೆಜ್ಜೆ ಹಾಕಿದಳು. ಅವಳಿಗೆ ಗೊತ್ತು, ಒಳಗೆ ಅವನು ಜೀವವೇ ಇಲ್ಲದವನಂತೆ ಮಲಗಿರುತ್ತಾನೆ. ಇವತ್ತು ಅವನಲ್ಲಿ ಜೀವ ತುಂಬಬೇಕು, ಮೋಹ ತುಂಬಬೇಕು. ಗುರುವಲ್ಲಭರ ಅಪ್ಪಣೆಯನ್ನು ಅವನಿಗೇ ಅರಿವಿಲ್ಲದಂತೆ ಧಿಕ್ಕರಿಸುವ ಹಾಗೆ ಮಾಡಬೇಕು ಮತ್ತು ಅದೆಲ್ಲವನ್ನು ಕೊನೆಯ ಬಾರಿಗೆ ಮಾಡಬೇಕು. ಅವಳು ಕಕ್ಷೆಯ ಬಾಗಿಲು ತೆರೆದುಕೊಂಡು ಒಳಬಂದದ್ದು ಲಾಲಿಬಾಬಾಗೆ ಗೊತ್ತಾಗಲೇ ಇಲ್ಲ. ಕೋಣೆಯೊಳಕ್ಕೆ ಅದ್ಭುತವಾದುದೊಂದು ಸುಗಂಧ ಬಂದು ಸ್ಥಾಪಿತವಾಗಿತ್ತು. ತಾಮ್ರದ ಗಿಂಡಿಯಿಂದ 4 ಹನಿ ನೀರು ಬಸಿದು ಅವನ ತುಟಿ ತೊಯ್ಯುವಂತೆ ಮಾಡಿದಳು. ಲಾಲಿಬಾಬಾ ಸಣ್ಣಗೆ ನರಳಿದ. 2 ಹನಿ ನೀರು ಕಣ್ಣ ಮೇಲೆ ಬಿಟ್ಟಳು. ಅವನಿಗೆ ಎಚ್ಚರವಾಯಿತು. ಮೊದಲಿಗೆ ಮೂಗಿಗೆ ಬಡಿದದ್ದು ಸ್ಪಷ್ಟ ಸುಗಂಧ. ಅವನು ಮೆಲ್ಲನೆ ಅಂಗಾತವಾದ. ಸುಗಂಧ ಹಿತವೆನಿಸುತ್ತಿತ್ತು. ಇದು ಕನಸ ಕೇಳಿಕೊಂಡ. ಜೋಗೇಶ್ವರಿ ಸುಮ್ಮನೆ ನಕ್ಕಳು. ಅವನು ತನ್ನನ್ನು ತಾನು ನಂಬಲಿಲ್ಲ. ಪಕ್ಕದಲ್ಲಿ ಬಂದು ಕುಳಿತಿದ್ದಾಳೆ ಜೋಗೇಶ್ವರಿ. ಧ್ಯಾನ ಪ್ರವೇಶದ ಪ್ರಯೋಗ ಸಂಪೂರ್ಣವಾಗಿ ಕೆಲಸ ಮಾಡಿದೆ. ಆದರೆ ಅವಳನ್ನು ಆವರಿಸಿಕೊಳ್ಳಲಿಕ್ಕೆ ತಾನೇ ಸಿದ್ಧನಿಲ್ಲ. ತನಗೆ ಸಮಯ ಬೇಕು, ಕಡೇ ಪಕ್ಷ 2 ದಿನ. ಹಾಗಂತ ಅವನು ಯೋಚಿಸುತ್ತಿದ್ದಾಗಲೇ ಜೋಗೇಶ್ವರಿ ಅವನ ಮೇಲಕ್ಕೆ ಬಾಗಿ ಕಣ್ಣು ತುಟಿ ಚುಂಬಿಸತೊಡಗಿದಳು. ಕಿವಿಯ ಶಂಕ. ಆಗಷ್ಟೇ ಗುರುವಿನ ಸಮ್ಮುಖದಲ್ಲಿ ವೇಶ್ಯೆಯೊಂದಿಗೆ ಅವನು ಅರ್ಧ ಮಿಲನದ ಸವಿ ಕಂಡು ಬಂದಿದ್ದ. ವಿಪರೀತ ನೋವಿತ್ತಾದರೂ ದೇಹದ ಕಾಂಕ್ಷೆಗಳು ಜಾಗೃತವಾಗಿದ್ದವು. ಜೋಗೇಶ್ವರಿ ತಾನೊಬ್ಬ ಶ್ರೇಷ್ಠವಾದ ವಾಮಸಾಧಕೆಂಬುದನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದಳು. ಎದೆಯಲ್ಲಿ ಅವನೆಡೆಗೆ ಸಿಟ್ಟು ಮತ್ತು ಈರ್ಷೆ ದಗದಗಿಸುತ್ತಿತ್ತು ನಿಜ. ಆದರೆ ಅದಕ್ಕೆಲ್ಲ ಇದು ಸಮಯವಲ್ಲ. ಇದು ಬೇಟೆಯ ಸಮಯ. ಪಶುವು ಮಲಗಿದೆ. ತನ್ನಲ್ಲಿನ ಮೃಗ ಬೇಟೆಯಾಡಬೇಕು. ಜೋಗೇಶ್ವರಿ 1 ಗಂಟು ಸಡಲಿಸುವುದರೊಂದಿಗೆ ಅವಳ ಇಡೀ ಸೀರೆ ಕಳಚಿಬಿದ್ದಿತ್ತು. ಕತ್ತಲಿನಲ್ಲಿ ಹೊಳೆದ ಅವಳ ದೇಹ ಕಂಡು ಲಾಲಿಬಾಬಾ ವಿಭ್ರಾಂತನಾಗಿ ಹೋದ. ಗುರುವಿನ ಎಚ್ಚರಿಕೆ, ಪ್ರಣವ ಶಿಷ್ಯನ ಹುಂಕಾರ ಯಾವುದೂ ನೆನಪಿಗೆ ಬರುತ್ತಿಲ್ಲ. ಅವನು ತೊಟ್ಟಿದ್ದ ಕೌಪೀನವನ್ನು ಸುಲಭವಾಗಿ ಸರಿಸಿ ಹಾಕಿದಳು ಜೋಗೇಶ್ವರಿ. ಪುರುಷಾಯುಧ ಊರ್ಧ್ವಮುಖಿಯಾಗಿತ್ತು. ಯಾವುದೇ ಅವಸರವಿಲ್ಲದೆ, ಪಾಪ ಪ್ರಜ್ಞೆ ಇಲ್ಲದೆ ಅವನನ್ನು ಮೇಲಿನಿಂದ ಪ್ರವೇಶಿಸಿದ ಜೋಗೇಶ್ವರಿ 1 ಸಲ ಸಣ್ಣಗೆ ನಕ್ಕಳು. ಲಾಲಿಬಾಬಾ ಆನಂದದಲ್ಲಿ ಮೈಮರೆತು ಹೋಗಿದ್ದ. ಅವಳು ನಿಧಾನವಾಗಿ ಊಗತೊಡಗಿದಳು. ಅದರಲ್ಲೊಂದು ನೈಪುಣ್ಯವಿತ್ತು. ಯಾವ ವೇಶ್ಯೆಗೂ ಯಾವ ಅಭಿಸಾರಿಕೆಗೂ ಇಲ್ಲದಂತಹ ನೈಪುಣ್ಯ. ಲಾಲಿಬಾಬಾ ಅಂಗಾತ ಮಲಗಿದ್ದವನು ಹುಚ್ಚನಂತೆ ಯೋಗೇಶ್ವರಿಯನ್ನು ತನ್ನ ಕಡೆಗೆ ಎಳೆದುಕೊಡುತ್ತಿದ್ದ. ಆ ಕೋಣೆಯಲ್ಲಿ 2 ತಪ್ತ ದೇಹಗಳ ನಿಷಿದ್ಧ ಮಿಲನ ನಡೆದು ಹೋಗುತ್ತಿತ್ತು. ತಮ್ಮ ಕಕ್ಷೆಯಲ್ಲಿ ಮಹಾಗುರುವಲ್ಲಭರು ಅಸಹನೆಯಿಂದ ಮಗ್ಗಲು ಬದಲಿಸಿದರು. ಜೋಗೇಶ್ವರಿ ಹಂತಕಿಯ ಹುರುಪಿನೊಂದಿಗೆ ಚಲಿಸುತ್ತಿದ್ದಳು. ಲಾಲಿಬಾಬಾ ಅಂತ ನೋವಿನ ನಡುವೆಯೂ ಪರಾಕಾಷ್ಠೆ ತಲುಪಲು ಹವಣಿಸುತ್ತಿದ್ದ. ಆಗ ಸಂಭವಿಸಿತು ಘಾತ. ಮೊದಲು ಜೋಗೇಶ್ವರಿ ಸ್ರವಿಸಿದಳು. ಲಾಲಿಬಾಬಾ ಆನಂದದಿಂದ ಬೀಗುತ್ತಿದ್ದ. ಅವನ ಉತ್ಕರ್ಷದ ಗಳಿಗೆ ಆಸನ್ನವಾಗುತ್ತಿದ್ದಂತೆಯೇ ಹಲ್ಲುಗಳನ್ನು ಕಟಕಟನೆ ಕಡಿದ ಜೋಗೇಶ್ವರಿ ತನ್ನ ತೊಡೆಗಳನ್ನು ಇನ್ನಿಲ್ಲದ ಕಸುವಿನಿಂದ ಬಿಗಿ ಮಾಡಿಕೊಂಡು ಇಕ್ಕಳದಂತೆ ಹಿಡಿದು 1 ಹೊರಳು ಹೊರಳಿದಳು ನೋಡಿ. ವಲ್ಲಭ ಎಂದು ಸೂರು ಹಾರಿ ಹೋಗುವಂತೆ ಅರಚಿಬಿಟ್ಟ ಲಾಲಿಬಾಬಾ. ಅವನು ವಜ್ರೋಳಿಯ ಮಹಾನಿಯಮವನ್ನು ಮುರಿದು ದ್ರವಿಸಿದ್ದ. ಅಷ್ಟೇ ಅಲ್ಲ, ಜೋಗೇಶ್ವರಿ ಅವನ ಪುರುಷಾಂಗವನ್ನೇ ಮತ್ತೆ ಕೆಲಸಕ್ಕೆ ಬರಲಾಗದಂತೆ ತಿರುವಿ ಹಾಕಿದ್ದಳು. ಸೊಂಟದ ಯಾವುದೋ ಕೀಲು ಮುರಿದಿತ್ತು. ರಕ್ತ ಪ್ರವಹಿಸುವ ನಾಳ ಮುದುಡಿತ್ತು. ಜಗತ್ತಿನ ಯಾವ ಗುರುವು, ಯಾವ ಸಾಧಕನೂ, ಯಾವ ಡಾಕ್ಟರನೂ ಸರಿಪಡಿಸಲಾಗದ ರೀತಿಯಲ್ಲಿ ಅವನು ಪುರುಷತ್ವ ಕಳೆದುಕೊಂಡಿದ್ದ. ಅದು ಸಾಧಕನೊಬ್ಬನ ಅಂತಿಮ ಅಧಃಪತನ. ಜೋಗೇಶ್ವರಿ ಬೇಟೆ ಮುಗಿಸಿದ್ದಳು. ಈಗ 12 ವರ್ಷಗಳ ನಂತರ ಮತ್ತೆ ವಾರಣಾಸಿಯ ತನ್ನ ಆಶ್ರಮದ ಬಾಗಿಲಿಗೆ ಬಂದು ನಿಂತಿದ್ದಾಳೆ. ಅವಳಿಗೆ ಏನು ಬೇಕೋ? ಬೆದರಿದ ಕಣ್ಣುಗಳು ಕನ್ನಡಕದ ಹಿಂದಿನಿಂದ ಅವಳನ್ನೇ ನೋಡಿದವು. ಜೋಗೇಶ್ವರಿಗೆ ಗೊತ್ತು, ಲಾಲಿಬಾಬಾ ಈಗ ಗಂಡಸಾಗಿ ಉಳಿದಿಲ್ಲ. ಅವನಿಗೆ ಹಠಯೋಗ ದಕ್ಕಲಿಲ್ಲ.
ವಾಮವಿದ್ಯೆಗೆ ಪ್ರವೇಶ ಕೂಡ ಸಿಕ್ಕಲಿಲ್ಲ. ಇಲ್ಲಿ ವಾರಣಾಸಿಯಲ್ಲಿ ಗಂಗೆಯ ಹೆಗಲ ಮೇಲೆ ಒಂದು ಆಶ್ರಮ ಕಟ್ಟಿಕೊಂಡು ಬಿಡಿ ಸನ್ಯಾಸಿಯ ಹಾಗೆ ನಿರರ್ಥಕವಾಗಿ ಬದುಕುತ್ತಿದ್ದಾನೆ. ಎಲ್ಲೋ ಹಾದಿ ತಪ್ಪಿ ಬರುವ ಸನ್ಯಾಸಿಗಳಿಗೆ, ಸಾಧಕರಿಗೆ, ಅಘೋರಿಗಳಿಗೆ ಆಶ್ರಯ ನೀಡುತ್ತಾನೆ. ಎಲ್ಲ ಶಕ್ತಿಗಳು ನಶಿಸಿ ಹೋದ ಮೇಲೆ ಕೇವಲ ಮಾತು ಕಲಿತಿದ್ದಾನೆ. ಎಲ್ಲೋ ಹಾದಿ ತಪ್ಪಿ ಬರುವ ಸನ್ಯಾಸಿಗಳಿಗೆ, ಸಾಧಕರಿಗೆ, ಅಘೋರಿಗಳಿಗೆ ಆಶ್ರಯ ನೀಡುತ್ತಾನೆ. ಎಲ್ಲ ಶಕ್ತಿಗಳು ನಶಿಸಿ ಹೋದ ಮೇಲೆ ಕೇವಲ ಮಾತು ಕಲಿತಿದ್ದಾನೆ. ಗಂಗೆಯ ಪೂಜೆ ಮಾಡುತ್ತೇನೆನ್ನುತ್ತಾನೆ. ಚಿಕ್ಕ ಪುಟ್ಟ ಪವಾಡಗಳನ್ನೂ ಮಾಡುತ್ತಾನೆ. ನಂಬುವವರು ನಂಬುತ್ತಾರೆ, ಆದರೆ ಅದರಲ್ಲೇ 2 ಹೊತ್ತಿನ ಊಟ ನಡೆದು ಹೋಗುತ್ತದೆ. ಇಂಥವನಿಂದ ಪಡೆಯಲಿಕ್ಕೇನಿದೆ ತನಗೆ? ಒಂದು ಕಪಾಲ ಬೇಕು. ಅಪ್ಪಣೆ ಜಾರಿ ಮಾಡಿದಳು ಜೋಗೇಶ್ವರಿ. ಒಳಗೆ ಬನ್ನಿ ತೊದಲಿದ ಲಾಲಿಬಾಬಾ. ಅವನ ನೀಳವಾದ ಪೇಲವ ದೇಹ ಸಣ್ಣಗೆ ಕಂಪಿಸುತ್ತಿತ್ತು. ಜೋಗೇಶ್ವರಿ ಆಶ್ರಮದೊಳಕ್ಕೆ ಕಾಲಿಟ್ಟಳು. ಆಶ್ರಮದ ತುಂಬ ಕಾಮಕಸ್ತೂರಿಯ ಘಮ ತುಂಬಿಕೊಂಡಂತಾಯಿತು. ವಾಮವಿದ್ಯೆಯ ಹಾದಿಯಲ್ಲಿ ತುಂಬ ದೂರಕ್ಕೆ ನಡೆದು ಹೋಗಿದ್ದಾಳೆ ಎಂಬುದು ಲಾಲಿಬಾಬಾಗೆ ಕೂಡಲೇ ಅರ್ಥವಾಯಿತು. ಅಂತ ಸಾಧನೆ ಮಾಡದೆ ಹೋದರೆ ಮನುಷ್ಯ ಮಾತ್ರರಾದವರಿಗೆ ಈ ತೆರನಾದ ಶಕ್ತಿಗಳು ಲಭ್ಯವಾಗುವುದಿಲ್ಲ. ಅವಳು ಕಾಲಿಟ್ಟ ಕಡೆ ಕಾಮಕಸ್ತೂರಿಯ ಘಮ ಹರಡಿಕೊಳ್ಳುತ್ತದೆ. ಎಷ್ಟು ವಯಸ್ಸಾದರೂ ವಯಸ್ಸಾದಂತೆ ಕಾಣುವುದಿಲ್ಲ. ತಾನೇ ನೋಡುತ್ತಿದ್ದಾನಲ್ಲ, 12 ವರ್ಷಗಳ ಹಿಂದೆ ಹೇಗಿದ್ದಳೋ ಈಗಲೂ ಹಾಗೆ ಇದ್ದಾಳೆ. ಅದೇ ವಿಗ್ರಹ. ಮುಖ್ಯವಾಗಿ ವಾಮ ಸಾಧಕರಿಗೆ ಹಲ್ಲು ಬೀಳುವುದಿಲ್ಲ. ಆಶ್ರಮದ ಬಾಗಿಲಲ್ಲಿ ಅವನನ್ನು ನೋಡಿದ ತಕ್ಷಣ ನಕ್ಕಿದ್ದಳು ಜೋಗೇಶ್ವರಿ. ಹಲ್ಲುಗಳ ಸಾಲು ಪಳ್ಳನೆ ಹೊಳೆದಿತ್ತು. ಆರೋಗ್ಯ ಸೂಸುವ ಅವೇ ಕಣ್ಣು, ದಿಟ್ಟವಾದ ಭುಜ, ಉಬುಕಿದ ಎದೆ. ಜೋಗೇಶ್ವರಿಗೆ ಮುಪ್ಪು ಬರುವುದೇ ಇಲ್ಲ ಅಂದುಕೊಂಡ ಲಾಲಿಬಾಬಾ. ಅವಳು ಒಂದು ಸಲ ಅವನನ್ನೇ ದಿಟ್ಟಿಸಿ ನೋಡಿದ್ದಳು. ದೇಹದಲ್ಲಿ ಹೇಳಿಕೊಳ್ಳುವಂತಹದ್ದೇನೂ ಉಳಿದಿಲ್ಲ. 12 ವರ್ಷಗಳ ಹಿಂದೆ ಇವನಿಗೆ ಎಂಥ ಮೈಕಟ್ಟಿತ್ತು! ಚಿಮ್ಮುವ ಮಾಂಸಖಂಡ, ಕಣ್ಣುಗಳಲ್ಲಿ ಎಂಥವರನ್ನೂ ಸೆಳೆಯುವ ಕಾಂತಿ, ಹೆಗಲ ತನಕ ಇಳಿಬಿದ್ದ ಗುಂಗುರು ಕೂದಲು. ಅವನಲ್ಲಿ ಕಾಮನೆಗಳು ಉಸಿರಾಡುತ್ತಿದ್ದ ಕಾಲವದು. ವಜ್ರೋಲಿಯಂತಹ ಅತ್ಯಂತ ಕಠಿಣ ಹಠಸಾಧನೆಯನ್ನು ಕೂಡ ದಿಟ್ಟತನದಿಂದ ಸಹಿಸಿಕೊಂಡಿದ್ದ. ತನ್ನ ತಂಟೆಗೆ ಬಾರದೇ ಹೋಗಿದ್ದರೆ ಇವತ್ತಿಗೆ ದೊಡ್ಡ ಹೆಸರಿನ ಸಾಧಕನಾಗಿ ಬಿಡುತ್ತಿದ್ದನೇನು. ಎಲ್ಲೋ ಕಲಿತಿದ್ದ ಧ್ಯಾನ ಪ್ರವೇಶದಂತಹ ಚಿಲ್ಲರೆ ವಿದ್ಯೆಯನ್ನು ತನ್ನ ಮೇಲೆ ಪ್ರಯೋಗಿಸಲು ಹೋಗಿ ಮೈಗೆ ಮುಪ್ಪು ತಂದುಕೊಂಡ. ಈಗ ಏನುಳಿದಿದೆ? ಎದೆಯಲ್ಲಿನ ಮಾಂಸಖಂಡಗಳು ಬತ್ತಿ ಹೋಗಿವೆ. ಭುಜ ಜೋತು ಬಿದ್ದಿವೆ. ತೊಡೆ ತೋಳುಗಳಲ್ಲಿ ಸತುವೇ ಇಲ್ಲ. ನೆಪಕ್ಕೊಂದು ಕೌಪೀನ ಇಟ್ಟುಕೊಂಡಿದ್ದಾನೆಯೇ ಹೊರತು ಅವನೀಗ ಗಂಡಸಲ್ಲ. ನಡೆದರೆ ಅವನ ಪೃಷ್ಠ ಹೆಂಗಸರ ಪೃಷ್ಠದಂತೆ ಅತ್ತಿಂದಿತ್ತ ತೂಗುತ್ತದೆ. ಈ ಲಾಲಿಬಾಬನದು ಯಾತರ ಜನ್ಮ? ಚಿಕ್ಕ ವಯಸ್ಸಿಗೇನೆ ಕಣ್ಣು ಮಂದಗೊಂಡಿವೆ. ತಾನು ಬಾಗಿಲಲ್ಲಿ ನಿಂತು ಕೂಗು ಹಾಕದೆ ಹೋಗಿದ್ದರೆ ಬಂದವರು ಯಾರೆಂಬುದು ತಕ್ಷಣ ಅವನಿಗೆ ಗೊತ್ತಾಗುತ್ತಿರಲಿಲ್ಲ. ಒಂದು ಕಾಲಕ್ಕೆ ಇವನನ್ನು ವಲ್ಲಭಗುರುಗಳು ತಮ್ಮ ಶಿಷ್ಯನನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದಕ್ಕೆ ತಾನು ಸಂಕಟಪಟ್ಟಿದ್ದಳೆಲ್ಲವೂ ಜೋಗೇಶ್ವರಿಗೆ ನೆನಪಾಯಿತು. ಅವಳು ಒಳಬಂದು ಕುಳಿತಾಗ ಅಲ್ಲಿ 3 ಇದ್ದರು. ಯಾವ ಪಂಥಕ್ಕೂ ಸೇರದೆ 3 ಸನ್ಯಾಸಿಗಳು. ಅವರ ಹಣೆಯ ಮೇಲಿನ ಲಾಂಛನಗಳನ್ನು ನೋಡಿಯೇ ಇವರು ಇಂಥದ್ದೇ ಪಂಥದವರು ಅಥವಾ ಇಂಥದೇ ಅಖಾಡೆಯವರು ಎಂದು ಹೇಳಿಬಿಡಬಹುದು. ಸಾಮಾನ್ಯವಾಗಿ ಸನ್ಯಾಸಿಗಳಾದವರು ಒಂದಲ್ಲ ಒಂದು ಪಂಥದೊಂದಿಗೆ ತಮ್ಮನ್ನು ತಾವು ಗುರುತಿಸಿಕೊಂಡಿರುತ್ತಾರೆ. ಭಾರತದಲ್ಲಿ 108 ಅಖಾಡೆಗಳಿವೆ. ಅವುಗಳ ಪೈಕಿ ಯಾವುದಾದರೊಂದು ಅಖಾಡೆಯ ಸದಸ್ಯರಾಗಿರುತ್ತಾರೆ. ಕೆಲವರು ಸನ್ಯಾಸ ಸ್ವೀಕರಿಸುವುದೇ ಅಂತಹ ಅಖಾಡೆಗಳಲ್ಲಿ. ಆದರೆ ಲಾಲಿಬಾಬನ ಆಶ್ರಮದಲ್ಲಿ ಕುಳಿತಿದ್ದ ಆ 3 ಜನರಲ್ಲಿ ಆ ಯಾವ ಲಕ್ಷಣಗಳೂ ಇರಲಿಲ್ಲ. ಸುಮ್ಮನೆ ಗಡ್ಡ ಬಿಟ್ಟುಕೊಂಡು ಕಾವಿ ಧರಿಸಿದರು. ಹಣೆಗೆ ವಿಭೂತಿ ಇತ್ತು. ಒಳಬಂದ ಜೋಗೇಶ್ವರಿಯನ್ನು ಅವರು ಬಿಟ್ಟ ಕಣ್ಣುಗಳಲ್ಲಿ ಎಗಾದಿಗ ನೋಡಿದರು. ಆಮೇಲೆ ಏನನ್ನಿಸಿತೋ 3 ಜನ ಎದ್ದು ನಿಂತರು. ಜೋಗೇಶ್ವರಿ ಅಲ್ಲಿದ್ದ ಒಂದು ಮುಖ್ಯ ಪೀಠದ ಮೇಲೆ ಕುಳಿತಳು. ಅವಳು ಕಾಲ ಮೇಲೆ ಕಾಲು ಹಾಕಿಕೊಂಡು ಕೂಡುತ್ತಿದ್ದಂತೆಯೇ 3 ಜನ ಅಲ್ಲಿಂದ ಹೊರಕ್ಕೆ ಹೊರಟು ಹೋದರು. ಅವಳ ಸಮ್ಮುಖದಲ್ಲಿ ನಿಲ್ಲಲಾಗುವುದಿಲ್ಲ. ಅವಳು ಕಲಿತ ದಕ್ಕಿಸಿಕೊಂಡ ವಿದ್ಯೆಯೇ ಅಂತಹುದು. ಅದರ ತೇಜಸ್ಸು ಅವಳ ಕಣ್ಣುಗಳಲ್ಲಿ ಪ್ರತಿಫಲಿಸುತ್ತದೆ. ತುಂಬ ದಿವಸ ಸಾಧನೆ ಮಾಡಿ ಏಕಾಂತದಲ್ಲಿ ಸಮಯ ಕಳೆದು ಜ್ಞಾನ ಸಂಪಾದಿಸಿಕೊಂಡವರಲ್ಲಿ ಕಂಡುಬರುವಂತಹ ಸಾತ್ವಿಕ ತೇಜಸ್ಸಲ್ಲ ಅದು. ಅದು ರುದ್ರ ತೇಜಸ್ಸು. ರಾತ್ರಿ ನಿರ್ಮಾನುಷವಾದ ಬಯಲುಗಳಲ್ಲಿ, ಸ್ಮಶಾನಗಳಲ್ಲಿ ಬಿಳಲು ಬಿಟ್ಟ ಆಲದ ಮರದ ಕೆಳಗೆ ಕುಳಿತು ಪ್ರಚಂಡ ಶಕ್ತಿಯನ್ನು ಆವಾಹನೆ ಮಾಡಿ ಅವುಗಳನ್ನು ಪಳಗಿಸಿಕೊಂಡು ಅವುಗಳ ರಕ್ತದಾಹ ತೀರಿಸಿದ ಮೇಲೆ ಆಗುವ ಸಿದ್ಧಿಗಳಿಂದ ಮುಖದಲ್ಲಿ ಉಂಟಾಗುವ ಕ್ಷುದ್ರ ತೇಜಸ್ಸು. ಅಂಥವರು ಕೈಯಲ್ಲಿ ಕಪಾಲ ಹಿಡಿಯಬೇಕಾಗಿಲ್ಲ, ಕೊರಳಿಗೆ ರುದ್ರಾಕ್ಷ ಕಟ್ಟಿಕೊಳ್ಳಬೇಕಾಗಿಲ್ಲ, ಜೋಮಾಲೆ ಧರಿಸಬೇಕಾಗಿಲ್ಲ. ಹಣೆಗೊಂದು ತ್ರಿಶೂಲ ತಿಲಕ ಧರಿಸಿ 10 ನಿಮಿಷ ಕಣ್ಣು ಮುಚ್ಚಿ ಕಣ್ತೆರೆದರೆ ಸಾಕು. ಅವರ ಕಣ್ಣು ಕ್ಷುದ್ರ ಕಾಂತಿಯಿಂದ ಹೊಳೆಯತೊಡಗುತ್ತವೆ. ಅವರನ್ನು ನೋಡಿದ ಮಕ್ಕಳು ತಟ್ಟನೆ ಅಳು ನಿಲ್ಲಿಸಿ ಸುಮ್ಮನಾಗುತ್ತಾರೆ. ಎಂಥ 7 ಗುಂಡಿಗೆಯವನಿಗೂ ಉಸಿರೆತ್ತುವ ಧೈರ್ಯವಾಗುವುದಿಲ್ಲ.
ಲಾಲಿಬಾಬಾ ಅವಳೆದುರಿಗೆ ಬಂದು ನಿಂತ. ಅವಳು ಕಪಾಲ ಕೇಳುತ್ತಿದ್ದಾಳೆ. ವಾರಣಾಸಿಯಲ್ಲಿ ಶವಗಳಿಗೆ ಕೊರತೆ ಇಲ್ಲ. ಅಲ್ಲಿನ ಸ್ಮಶಾನ ಘಟ್ಟದಲ್ಲಿ ಪ್ರತಿನಿತ್ಯ ನೂರಾರು ಶವಗಳ ದಹನವಾಗುತ್ತಿರುತ್ತದೆ. 5 ನಿಮಿಷ ಸುಮ್ಮನೆ ಹೋಗಿ ನಿಂತರೂ ಸಾಕು, ಬಟ್ಟೆಗಳಿಗೆ ಸುಟ್ಟ ಹೆಣದ ವಾಸನೆ ಅಂಟಿಕೊಳ್ಳುತ್ತವೆ. ಮೈಗೆಲ್ಲ ಬೂದಿ. ಎಲ್ಲವೂ ನಿಜ. ಜನ ಎಲ್ಲೆಲ್ಲಿಂದಲೋ ಬಂದು ತಮ್ಮ ಬಂಧು ಬಾಂಧವರ ಶವಗಳನ್ನು ಹೊತ್ತುಕೊಂಡು ಬರುತ್ತಾರೆ. ರೈಲು, ಕಾರು, ವಿಮಾನಗಳಲ್ಲಿ ಅಲ್ಲಿ ತಂದು ಚಿತೆ ಪೇರಿಸಿ ಅಗ್ನಿಸ್ಪರ್ಶ ಮಾಡುತ್ತಾರೆ. ಚಿತೆ ಚೆನ್ನಾಗಿ ಹೊತ್ತಿಕೊಂಡು ದತ್ಕದಿಸಿ ಉರಿದು ತಾವು ತಂದ ಶವ ಪೂರ್ತಿ ಸುಡುವರೆಗೂ ಇದ್ದು ಅದರ ಬೂದಿಗಳನ್ನು ಆಯ್ದುಕೊಂಡು ಅಲ್ಲೇ ಅಸ್ಥಿ ನಿಮಜ್ಜನ ಮುಗಿಸಿ ವಾಪಸ್ಸು ಹೋಗುತ್ತಾರೆ. ಅಲ್ಲಿ ಯಾರೂ ಶವವನ್ನು ಅರೆಬರೆಯಾಗಿ ಸುಟ್ಟು ಹೋಗುವುದಿಲ್ಲ. ಹೀಗಾಗಿ ದಿನವಿಡೀ ಗಂಗೆಯ ದಡದಲ್ಲಿ ಹುಡುಕಿದರೂ ಕಪಾಲ ಸಿಗುವುದಿಲ್ಲ. ಆದರೆ ಜೋಗೇಶ್ವರಿಗೆ ಗೊತ್ತು, ಲಾಲಿಬಾಬಾನಂತವರು ಸುಮ್ಮನೆ ತೋರಿಕೆಗಾದರೂ ಒಂದು ಕಪಾಲ ತಂದಿಟ್ಟುಕೊಂಡಿರುತ್ತಾರೆ. ವಾರಣಾಸಿಯಲ್ಲಿ ಕಪಾಲ ಹುಡುಕುವವರದೇ ಒಂದು ಗುಂಪಿದೆ. ಮೇಲೆ ಹಿಮಾಲಯದಲ್ಲಿ ವಿಪರೀತವಾಗಿ ಮಂಜು ಕರಗಿ ಗಂಗೆಯಲ್ಲಿ ಭರಪೂರ ಪ್ರವಾಹ ಬಂದಾಗಲೇ ಅವರಿಗೆ ಕೆಲಸ. ಹಾಗೆ ಪ್ರವಾಹ ಬಂದಾಗ ಎಲ್ಲಿಂದಲೂ ಶವಗಳು ತೇಲಿಕೊಂಡು ಬರುತ್ತವೆ. ಯಾರವೂ ಅಲ್ಲದ ಬೇವಾರಸು ಶವಗಳು ಮರದ ದಿಮ್ಮಿಗಳ ಮಧ್ಯೆ ತೇಲಿಕೊಂಡು ಬರುವ ಅವುಗಳನ್ನು ಜೀವದ ಹಂಗು ತೊರೆದು ಒಳಗೆ ಬಿದ್ದು ಹಿಡಿಯಬೇಕು. ಕೆಲವೊಮ್ಮೆ ತೇಲಿ ಬಂದ ಶವಗಳು ನದಿಯ ಮಗ್ಗುಲಿನ ಕೊರಕಲುಗಳಿಗೆ, ಗಿಡಮರಗಳಿಗೆ ಸಿಕ್ಕಿಕೊಂಡು ಬಿಡುತ್ತವೆ. ಅವುಗಳನ್ನು ಹಿಡಿದು ದಂಡೆಗೆ ಹಾಕಿ ಲಾಲಿಬಾಬಾನಂತವರಿಗೆ ಹೇಳಿ ಕಳುಹಿಸುತ್ತಾರೆ. ಕೆಲವೊಮ್ಮೆ ಅಂಥ ಶವಗಳನ್ನು ಹುಡುಕಿಕೊಂಡು ಅಘೋರರಂತಹ ಶವ ಸಾಧಕರೂ ಬರುತ್ತಾರೆ. ಕೈಲಿದ್ದಷ್ಟು ಕೊಡುತ್ತಾರೆ. ಶವ ಹಿಡಿದು ದಂಡೆಗೆ ಹಾಕಿದ ಜನ ಹಣ ಎಸೆದುಕೊಂಡು ಹೊರಟು ಹೋದ ಮೇಲೆ ಇವರದೇ ಕೆಲಸ. ಶವದ ಶಿರಸ್ಸು ಇವರೇ ಛೇದಿಸಬೇಕು. ಅದರಿಂದ ಕಪಾಲ ಹೊರತೆಗೆಯಬೇಕು. ಅಲ್ಲೂ ಅದೃಷ್ಟದ ಪ್ರಶ್ನೆ ಇದೆ. ಹೊರತೆಗೆದ ಕಪಾಲ ಸೀಳಿರಬಾರದು, ಮುಕ್ಕಾಗಿರಬಾರದು, ಕೆಳಬಾಯಿ ತುಂಡಾಗಿರಬಾರದು. ಹಲ್ಲುಗಳ ಪೈಕಿ ಎಲ್ಲವೂ ಇದ್ದರೆ ಮಾತ್ರ ಅದು ಶ್ರೇಷ್ಠ ಕಪಾಲ. ಅಂತಹ ಕಪಾಲ ಸಿಕ್ಕಿದರೆ ಸಾಧಕರಿಗೆ ತುಂಬಾ ಸಂತೋಷ. ಅದನ್ನಿಟ್ಟುಕೊಂಡು ಕೆಲವು ಅಪರೂಪದ ಸಾಧನೆಗಳನ್ನು ಮಾಡುವವರಿದ್ದಾರೆ. ನನ್ನ ಹತ್ತಿರ ಒಂದು ಶ್ರೇಷ್ಠ ಕಪಾಲವಿದೆ. ಅಪರೂಪಕ್ಕೆ ಬರುವ ಅಘೋರಿಗಳು ಕೆಲವು ದಿನದ ಮಟ್ಟಿಗೆ ಒಯ್ಯುತ್ತಾರೆ. ನನಗೆ ಅದನ್ನು ತಂದುಕೊಟ್ಟವನು ಒಬ್ಬ ಅಘೋರಿಯೇ. ಕೆಲವು ಸಲ ಮಾರ್ಗಿಗಳೂ ಬಂದು ಎಸೆದುಕೊಂಡು ಹೋಗುತ್ತಾರೆ. ಸಾಧನೆಗಿಂತ ಹೆಚ್ಚಾಗಿ ಅವರ ತಾಂಡವ ನೃತ್ಯಕ್ಕೆ ಬೇಕಾಗುತ್ತದಲ್ಲ, ಅದಕ್ಕೆ ಅಂತ ಒಯ್ಯುತ್ತಾರೆ. ನಾನು ಕೆಲವು ವರ್ಷಗಳಿಂದ ಜತನವಾಗಿ ಇಟ್ಟುಕೊಂಡಿದ್ದೇನೆ. ಪ್ರತಿ ಸಲ ಯಾರಾದರೂ ಒಯ್ದರೆ ಶುಚಿ ಪೂಜೆ ಮಾಡಿ ಅರಿವೆಯಲ್ಲಿ ಸುತ್ತಿಡುತ್ತೇನೆ. ನೀವು ಧಾರಾಳವಾಗಿ ಒಯ್ಯಬಹುದು. ಬೇರೆ ಅಪ್ಪಣೆ ಇದ್ದರೆ ಹೇಳಿ. ವಾರಣಾಸಿಯಲ್ಲಿ ಎಲ್ಲಿ ಉಳಿದುಕೊಂಡಿದ್ದೀರೋ ಕಾಣೆ. ಎಲ್ಲೂ ಉಳಿದಿಲ್ಲವಾದರೆ ನಿಮಗೆ ಅಭ್ಯಂತರವಿಲ್ಲದಿದ್ದರೆ ಇಲ್ಲೇ ಆಶ್ರಮದಲ್ಲಿ ಉಳಿದುಕೊಳ್ಳಬಹುದು. ನೀವಿದ್ದಷ್ಟು ದಿನ ಇಲ್ಲಿಗೆ ಮತ್ಯಾರೂ ಕಾಲಿಡದಂತೆ ನೋಡಿಕೊಳ್ಳುತ್ತೇನೆ. ನನಗೆ ಸೇವೆ ಮಾಡುವ ಅವಕಾಶ ಮಾಡಿಕೊಡಿ, ದೀನನೇತ್ರನಾಗಿ ಹೇಳಿದ ಲಾಲಿಬಾಬಾ. ನಕ್ಕಳು ಜೋಗೇಶ್ವರಿ. ಅಂತ ಸ್ಮಶಾನ ಘಟ್ಟದಲ್ಲೇ 3 ದಿನ ಕಂಬಳಿ ಹೊದ್ದು ಮಲಗಿದರೆ ಕದಲಿಸಿ ಎಬ್ಬಿಸುವ ಧೈರ್ಯ ಯಾರಿಗೂ ಇರುವುದಿಲ್ಲ. ಇನ್ನು ತಾನಿದ್ದರೆ ಆಶ್ರಮದೊಳಕ್ಕೆ ಯಾರಾದರೂ ಕಾಲಿಡುವುದುಂಟೆ? ಇರಲು ಒಪ್ಪಿದರೆ ಇದೇ ಲಾಲಿಬಾಬಾ ಗಂಗೆಯಲ್ಲಿ ಮುಳುಗು ಹಾಕಿ ಬಂದು ಕೌಪೀನ ಉಟ್ಟುಕೊಂಡು ಅಡುಗೆ ಮಾಡಿ ಹಾಕುತ್ತಾನೆ. ಸಾಧಕರ ನಿಯಮದಂತೆ ಒಣಗಿದ ಅಡಿಕೆ ಹಾಳೆಯ ದೊನ್ನೆಯಲ್ಲಿ ಊಟ, ಕಪ್ಪಡ್ಮೆ ಕಾನ. ಆದರೆ ಅವಳಿಗಿರುವ ಇರಾದೆಗಳೇ ಬೇರೆ. ವಾರಣಾಸಿಯಲ್ಲಿರಬೇಕೆಂದು ಬಂದವಳಲ್ಲ ತಾನು. ಇದು ಕೇವಲ ಮೊದಲ ನಿಲ್ದಾಣ. ತಾನು ಎಲ್ಲ ಅಂದುಕೊಂಡಂತೆಯೇ ಆದರೆ ತಾನು ಚಿತ್ರಕೂಟಕ್ಕೆ ಹೋಗಬೇಕು. ಚಿತ್ರಕೂಟ ಪರ್ವತಕ್ಕೆ, ಅದರ ಸುತ್ತಲಿನ ಕಾಡಿಗೆ. ಅಲ್ಲಿ ದೊಡ್ಡ ಸಭೆ ಸೇರಲಿದೆ, ಸಾಧಕರ ಸಭೆ. 12 ವರ್ಷಕ್ಕೊಮ್ಮೆ ಅಂತ ಸಭೆ ನಡೆಯುತ್ತದೆ. ಚಿತ್ರಕೂಟಕ್ಕೆ ತಲುಪಿಕೊಳ್ಳಬೇಕೆಂದರೆ ಯಮುನೆ ದಾಟಬೇಕು. ವಲ್ಲಭ ಗುರುಗಳು ಕಲ್ಕತ್ತಾದಿಂದ ಚಿತ್ರಕೂಟಕ್ಕೆ ನಡೆದು ಹೋಗುತ್ತಿದ್ದರೆ ಅದೇನು? ವಲ್ಲಭ ಗುರುಗಳು ಕಲ್ಕತ್ತಾದಿಂದ ಚಿತ್ರಕೂಟಕ್ಕೆ ನಡೆದು ಹೋಗುತ್ತಿದ್ದರಂತೆ ಅದೇನು ಹತ್ತಿರದಲ್ಲಿದೆಯೇ? ವ್ಯಾವಹಾರಿಕವಾಗಿ ಹೇಳುವುದಾದರೆ ಸಾವಿರಾರು ಕಿಲೋಮೀಟರುಗಳ ಹಾದಿ. ಉತ್ತರ ಪ್ರದೇಶ್ ಮುಗಿದು ಮಧ್ಯಪ್ರದೇಶ್ ಆರಂಭವಾಗುವ ಮಧ್ಯದ ಜಾಗವೇ ಚಿತ್ರಕೂಟ. ಅಲ್ಲಿಗೆ ತಾನು ತಲುಪಿಕೊಳ್ಳಬೇಕು. ಈಗೆಲ್ಲ ಸೌಕರ್ಯಗಳಿವೆ. ಬಸ್ಸು, ಕಾರು ಹೋಗುತ್ತವೆ. ಯಮುನೆ ದಾಟಲು ಸೇತುವೆ ಇದೆ. ಮೊದಲು ಯಾವುದೂ ಇರಲಿಲ್ಲ. ಆದರೆ ಚಿತ್ರಕೂಟಕ್ಕೆ ಹೊರಡುವ ಮುನ್ನ ವಾರಣಾಸಿಯ ಸ್ಮಶಾನ ಘಟ್ಟದ ಮೇಲೆ ಒಂದಷ್ಟು ಕ್ರಿಯೆಗಳನ್ನು ಮಾಡುವುದಿದೆ. ಅವುಗಳಿಗಾಗಿಯೇ ತನಗೆ ಕಪಾಲ ಬೇಕು. ಲಾಲಿಬಾಬಾ ಅವಳನ್ನು ಆಶ್ರಮದ ಒಳಮನೆಗೆ ಕರೆದೊಯ್ದ. ಆ ಹೊತ್ತಿಗಾಗಲೇ ಅವನು ಬಚ್ಚಲಿನಲ್ಲಿ ಸ್ನಾನಕ್ಕೆ ನೀರು ಅಣಿ ಮಾಡಿಟ್ಟಿದ್ದ. ಜೋಗೇಶ್ವರಿ ತಾನು ಧರಿಸಿದ ಉಡುಪಿನ ಮೇಲೆಯೇ ಕೊಡಗಟ್ಟಲೆ ನೀರು ಸುರಿದುಕೊಂಡಳು. ನೀರಿನಲ್ಲಿ ಪಚ್ಚ ಕರ್ಪೂರ ಬೆರೆತಿತ್ತು. ಸ್ನಾನ ಮಾಡಿ ನೀಳ ಜಡೆಯನ್ನು ಕೊಪ್ಪಿನಂತೆ ಕಟ್ಟಿಕೊಂಡು ಹೊರಬಂದ ಜೋಗೇಶ್ವರಿಯನ್ನು ಅವನು ದೇವರ ಕೋಣೆಗೆ ಕರೆದೊಯ್ದ. ಅಲ್ಲಿತ್ತು ಕಪಾಲ. ಒಂದೇ ಒಂದು ಹಲ್ಲು ಮುಕ್ಕಾಗಿರಲಿಲ್ಲ. ಅದನ್ನು ಶ್ರದ್ಧೆಯಿಂದ ಕೈಗೆತ್ತಿಕೊಂಡಳು ಜೋಗೇಶ್ವರಿ. ಹೆಚ್ಚೆಂದರೆ 18 ವರ್ಷದ ವ್ಯಕ್ತಿಯದಿರಬೇಕು ಕಪಾಲ. ಬೇಗ ನೋಡಿದರೆ ಯಾವುದೋ ಕಾರಣಕ್ಕಾಗಿ ನಗುತ್ತಿದೆಯೇನೋ ಎಂಬಂತಿತ್ತು. ಎಲ್ಲ ಕಪಾಲಗಳು ಹೀಗಿರುವುದಿಲ್ಲ.
ಕೆಲವು ತುಂಬಾ ಖಿನ್ನಗೊಂಡಂತೆ ಕಾಣುತ್ತವೆ. ಉದಾಸ ಮುಖಭಾವ ಹೊಂದಿರುತ್ತದೆ. ಚಿಕ್ಕ ಮಕ್ಕಳ ತಲೆಬುರುಡೆಯಲ್ಲಿ ಅದೊಂದು ತೆರನಾದ ಅಮಾಯಕತೆ ಇರುತ್ತದೆ. ಜೋಗೇಶ್ವರಿ ಎಲ್ಲ ತರಹದ ಕಪಾಲಗಳನ್ನು ನೋಡಿದ್ದಾಳೆ. ಎದುರಿಗಿಟ್ಟುಕೊಂಡು ದಿನಗಟ್ಟಲೆ ಸಾಧನೆ ಮಾಡಿದ್ದಾಳೆ. ಆದರೆ ಇವತ್ತು ಕೈಲಿ ಹಿಡಿದ ಕಪಾಲ ಅವಳನ್ನು ಬೇರೆಯದೇ ಭಾವ ಮೂಡಿಸಿತ್ತು. ಅವಳು ತನ್ನೊಳಗೆ ತಾನೇ ಎಂಬಂತೆ ಹೇಳಿಕೊಂಡಳು, ಸಾಂದೀಪಿನಿ ಯಾರು?